ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಜೀವನದಲ್ಲಿ ಬಹಳ ಕಾಲದ ನಂತರ ಒಂದು ದೊಡ್ಡ ರಹಸ್ಯ ಬಹಿರಂಗ ಆಗ್ತಾ ಇದೆ. ಕೆಲವು ಸಂಗತಿಗಳು ನಿಮ್ಮ ಮನಸ್ಸನ್ನೇ ನಡುಗಿಸುವಷ್ಟು ಗಂಭೀರವಾಗಿವೆ. ಮುಂದಿನ 3 ದಿನಗಳಲ್ಲಿ ನಿಮ್ಮ ಜೀವನವು ಬೆಳಕಿನಿಂದ ಪೂರ್ಣಗೊಳ್ಳಲಿದ್ದು, ಇದು ಸಾಧಾರಣ ಬದಲಾವಣೆ ಅಲ್ವೇ ಅಲ್ಲ. ಇಂದು ಈ ವಿಡಿಯೋದಲ್ಲಿ ನೀವು ಕೇಳಲಿರುವ ಸತ್ಯಗಳು ತುಂಬ ಅಪರೂಪ ಹಾಗೂ ಅಚ್ಚರಿದಾಯಕವಾದ ಸತ್ಯಗಳು. ಅದನ್ನು ತಪ್ಪದೆ ಆರಂಭದಿಂದ ಕೊನೆಯವರೆಗೂ ಗಮನ ಹರಿಸಿ ನೋಡಿ. ಇಲ್ಲವಾದರೆ ಜೀವನ ಬದಲಾಯಿಸುವ ಮಾಹಿತಿಯನ್ನು ಕಳೆದುಕೊಳ್ಳಬಹುದು. ವಿಡಿಯೋ ಆರಂಭಿಸುವ ಮೊದಲು ಜೈ ಮಾತಾರಾಣಿ, ಜೈ ಶ್ರೀ ದುರ್ಗಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದರಿಂದ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ. ಮತ್ತು ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡೋದ್ರಿಂದ ಆ ತಾಯಿಯ ಕೃಪೆ ನಿಮ್ಮ ಮೇಲೆ ಇರುತ್ತೆ, ನಿಮ್ಮ ಸಂಸಾರದ ಮೇಲೆ ಇರುತ್ತೆ. ಈಗ ಒಂದು ಅಸಾಧಾರಣ ದಿವ್ಯ ಶಕ್ತಿ ಚಲನೆಯಲ್ಲಿದೆ. ಅದು ಏನೆಂಬುದು ನಿಮಗೆ ತಿಳಿದರೆ ನೀವು ನಿಶ್ಚಿತವಾಗಿಯೂ ದಂಗಾಗ್ತೀರಾ. ಇದು ಮೊದಲ ಬಾರಿಗೆ ನಿಮ್ಮನ್ನ ರಕ್ಷಿಸುತ್ತಿರುವ ಶಕ್ತಿಯಲ್ಲ. ಹಿಂದೆಯೂ ಅನೇಕ ಸಂಕಟಗಳಿಂದ ಈ ದಿವ್ಯ ಶಕ್ತಿಯೇ ನಿಮ್ಮನ್ನು ಮೇಲಕ್ಕೆ ಎತ್ತಿತ್ತು. ಈ ಶಕ್ತಿಯೇ ನಿಮ್ಮ ಮನೆಯಲ್ಲಿ ಇದೆ. ನಿಮ್ಮ ಹೆಜ್ಜೆ ಹೆಜ್ಜೆಗೆ ರಕ್ಷಣೆ ಮಾಡ್ತಾ ಇದೆ. ನಿಮ್ಮ ಪ್ರತಿದಿನದ ಜೀವನದ ಮೇಲೆ ಕಣ್ಣಿಟ್ಟು ನಿಂತಿದೆ. ಹಲವಾರು ಬಾರಿ ಈ ಶಕ್ತಿಯೇ ನಿಮ್ಮ ಶತ್ರುಗಳಿಂದ ನಿಮ್ಮನ್ನ ಉಳಿಸಿದೆ. 3 ವರ್ಷಗಳ ಹಿಂದಿನ ಒಂದು ಗಂಭೀರ ಸಂಕಟ ನಿಮಗೆ ನೆನಪಾಗಿಯೇ ಇರುತ್ತೆ ನೋಡಿ. ಜ್ಯೋತಿಷ ದೃಷ್ಟಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಆ ಸಮಯದಲ್ಲಿ ಕೂಡ ಆ ಒಂದು ದಿವ್ಯ ಶಕ್ತಿನೇ ನಿಮ್ಮನ್ನ ಕಾಪಾಡಿತ್ತು. ಆದರೆ ವಿಷಾದ ಸಂಗತಿ ಏನು ಅಂತಂದ್ರೆ, ನೀವು ಅದನ್ನೆಲ್ಲ ಮರ್ತು ಬಿಡ್ತೀರಾ, ಗುರ್ತು ಹಿಡಿಯೋದಿಲ್ಲ. ಆದರೂ ಆ ತಾಯಿ ನಿಮ್ಮನ್ನ ಯಾವಾಗಲೂ ಕಾಪಾಡ್ಕೊಂತಾನೆ ಬಂದಿದ್ದಾರೆ. ಜೀವನದಲ್ಲಿ ಐಶ್ವರ್ಯ, ಯಶಸ್ಸು ಮತ್ತು ಸಮಾಧಾನ ಎಲ್ಲವನ್ನು ನೀಡಿ ಆ ದೇವಿ ನಿಮ್ಮನ್ನ ಕಾಪಾಡಿದ್ದಾರೆ. ಆದರೆ ನೀವು ಅದನ್ನು ಯಾವುದನ್ನು ಕೂಡ ಗಮನಿಸಿಲ್ಲ. ನಿಮ್ಮ ಬ್ಯುಸಿ ಲೈಫಲ್ಲಿ ನೀವು ತುಂಬ ಬ್ಯುಸಿಯಾಗಿಬಿಟ್ಟಿದ್ದೀರಾ. ಆ ತಾಯಿಯನ್ನ ನೀವು ಮರ್ತ್ಬಿಟ್ಟಿದ್ದೀರಾ. ನಿಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಎದುರಾಗಿವೆ. ಅವೆಲ್ಲವನ್ನು ಕೂಡ ಆ ತಾಯಿ ನಿಮ್ಮನ್ನ ದಾಟಿಸಿ ನಿಮ್ಮನ್ನ ಕಷ್ಟದಿಂದ ಪರಿಹಾರ ಮಾಡಿದ್ದಾರೆ. ಮತ್ತು ನಿಮಗೆ ಎಷ್ಟೋ ಸಲ ಅದೃಷ್ಟ ಕೈ ಬಿಟ್ಟರು ಕೂಡ ಆ ತಾಯಿ ನಿಮ್ಮನ್ನ ಕೈ ಬಿಟ್ಟಿಲ್ಲ. ಈ ಮುಂದಿನ 5 ದಿನಗಳು ನಿಮಗೆ ಅತ್ಯಂತ ನಿರ್ಣಾಯಕ. ಈ 5 ದಿನಗಳಲ್ಲಿ ನೀವು ಮಾಡುವ ತಪ್ಪುಗಳು ಮಾತಾರಾಣಿಗೆ ಕೋಪವನ್ನ ತರಿಸುತ್ತೆ. ನಿಮ್ಮ ಅದೃಷ್ಟದ ಬಾಗಿಲನ್ನ ಮುಚ್ಚಿಬಿಡಬಹುದು. ಅಷ್ಟೊಂದು ಗಂಭೀರವಾಗಿ ಇರುತ್ತೆ ಆ ತಪ್ಪುಗಳು. ನಿಮ್ಮ ಇಡೀ ಜೀವನದ ಪ್ರಗತಿಯನ್ನು ಕೂಡ ನಿಲ್ಲಿಸಬಹುದು. ನಿಮ್ಮ ಕನಸುಗಳು ದೀರ್ಘಕಾಲದಿಂದ ಸತ್ಯವಾಗದೇ ಇದ್ರೆ ಈ 2 ನಕಾರಾತ್ಮಕ ಅಭ್ಯಾಸಗಳೇ ಪ್ರಮುಖವಾದ ಕಾರಣವಾಗಿರುತ್ತೆ. ಇದೇ ತಪ್ಪುಗಳಿಗಾಗಿ ಹಣದ ಪ್ರವಾಹ ನಿಂತು ಬಿಡುತ್ತೆ. ಯಶಸ್ಸು ಮತ್ತು ಒಂದು ಹೆಜ್ಜೆ ದೂರದಲ್ಲೇ ನೀವು ನಿಂತ್ಕೊಂಡ್ಬಿಡ್ತೀರಾ, ಅದು ವಾಪಸ್ ಹೋಗ್ಬಿಡುತ್ತೆ. ನಿಮ್ಗೆ ಯಶಸ್ಸು ಅನ್ನೋದು ಸಿಗೋದಿಲ್ಲ. ಸಂಬಂಧಗಳು ಮೂಡಿ ನಿಂತು ಮುರಿದು ಬಿಡುತ್ತೆ. ಅವಕಾಶಗಳು ಬಾಗಿಲಿಗೆ ಬಂದು ಹೋಗ್ಬಿಡುತ್ತೆ. ಆದರೆ ಮಾತಾರಾಣಿ ಈಗ ಕೊನೆಯ ಅವಕಾಶ ನಿಮಗೆ ನೀಡ್ತಾ ಇದ್ದಾರೆ. ಮುಂದಿನ 5 ದಿನಗಳಲ್ಲಿ ನೀವು ಈ 2 ತಪ್ಪುಗಳನ್ನ ಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದೆ. ಆದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಂಭವಗಳು ಪ್ರಾರಂಭವಾಗುತ್ತೆ. ಮೊದಲ ತಪ್ಪು ಏನಂದ್ರೆ, ಭಾವನಾತ್ಮಕವಾಗಿ ಒಡೆಯುವುದು. ನಿನ್ನ ಬಗ್ಗೆ ನಿನ್ಗೆ ಪಾಸಿಟಿವ್ನೆಸ್ ಇಲ್ಲ. ಜೀವನದಲ್ಲಿ ಕಷ್ಟ ಬಂದಾಗ ನೀವು ಮನಸ್ಸು ಬಿಟ್ಟು ನಿರಾಶೆ ಆಗ್ಬಿಡ್ತೀರಾ. ನನ್ನ ಅದೃಷ್ಟ ನನ್ನೊಂದಿಗೆ ಇಲ್ಲ ಅಂತ ಗೋಳಾಡ್ತೀರಾ. ಅದನ್ನೆಲ್ಲ ಬಿಟ್ಟು ಒಂದು ಸಲ ನೀವು ಯೋಚನೆ ಮಾಡಿ, ಆ ದೇವರು ನನ್ನ ಜೊತೆ ಇದ್ದಾರೆ, ನಾನು ಅದೃಷ್ಟವಂತ, ನಾನು ತುಂಬ ಬಲಶಾಲಿ, ನನ್ನಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂತ ಆ ಯೂನಿವರ್ಸ್ಗೆ ನೀವು ಒಂದ್ಸಲ ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಒಂದೇ ಒಂದ್ಸಲ ಧನ್ಯವಾದವನ್ನ ಹೇಳ್ಬಿಡಿ. ನಿಮ್ಮ ಮನಸ್ಸು ಭಂಗವಾಗಬಾರದು. 2ನೇ ತಪ್ಪು ಯಾವುದು ಅಂತಂದ್ರೆ, ಕೋಪ ಮತ್ತು ಕಟುವಾದ ಮಾತುಗಳು. ನಿಮಗೆ ಗೊತ್ತಾಗ್ಲಿ, ನೀವು ನಿಮ್ಮ ಕಠೋರ ಮಾತುಗಳು ಮಾತಾರಾಣಿಗೆ ಇಷ್ಟ ಆಗೋದಿಲ್ಲ. ಕೋಪದಲ್ಲಿ ಮಾತನಾಡಿದ ಒಂದು ಶಬ್ದಗಳು ಏನಿದೆ ನಿಮ್ಮ ಜೀವನಕ್ಕೆ ನಕಾರಾತ್ಮಕತೆಯನ್ನ ತುಂಬುತ್ತೆ. ಆದ್ರಿಂದ ಮುಂದಿನ 5 ದಿನಗಳಲ್ಲಿ ನೀವು ಸಾಫ್ಟ್ ಆಗಿ ಮಾತನಾಡೋದಕ್ಕೆ ಜಾಸ್ತಿ ಆದ್ಯತೆಯನ್ನ ನೀಡಿ. ಯಾರ ಮೇಲೂ ಕೋಪ ಮಾಡ್ಕೋಬೇಡಿ, ಸಿಟ್ ಮಾಡ್ಕೋಬೇಡಿ, ಬೈಬೇಡಿ. ಈ ಕೆಟ್ಟ ಭಾವನೆಗಳನ್ನ ನೀವು ಇಟ್ಕೊಳ್ಳೋಕೆ ಹೋಗ್ಬೇಡಿ. ಕೋಪ, ಕಠೋರ ಮಾತು, ಅಸಹನೆ ಇವು ಎಲ್ಲವೂ ಮಾತಾರಾಣಿಗೆ ಇಷ್ಟ ಆಗೋದಿಲ್ಲ. ಅವರು ಇದರಿಂದ ಎಲ್ಲ ದೂರ ಹೋಗ್ಬಿಡ್ತಾರೆ.
ನಿಮ್ಮ ಪ್ರಾರ್ಥನೆಗಳನ್ನು, ನಿಮ್ಮ ರಾತ್ರಿಗಳ ಅಳುವಿಕೆಯನ್ನ, ನಿಮ್ಮ ಮನುಷ್ಯತ್ವವನ್ನ ಮಾತಾರಾಣಿ ನೋಡಿದ್ದಾರೆ. ನೀವು ನಕ್ಕರು ಕೂಡ ಒಳಗೆ ನೋವಿದ್ದ ನಿಮ್ಮ ದಿನಗಳನ್ನ ಆ ತಾಯಿ ನೋಡಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಇಷ್ಟು ದಿನ ಅನುಭವಿಸಿದ ಕಷ್ಟಗಳು ಕೂಡ ಆ ತಾಯಿ ಎಲ್ಲವನ್ನು ನೋಡಿದ್ದಾರೆ. ಆದರೆ ಇದರಿಂದಾಗಿ ಸಂಪೂರ್ಣವಾಗಿ ಭಕ್ತಿ ಮತ್ತು ನಿಷ್ಠೆ ಅಗತ್ಯವಾಗಿರುತ್ತೆ. ನೀವು ಒಂದು ಸಲ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಓಂ ಶ್ರೀ ಜೈ ಮಾತಾ ದುರ್ಗಾ ಮಾತಾ ನನ್ನ ಜೀವನದಲ್ಲಿ ಪ್ರವೇಶಿಸಿ ನನಗೆ ಒಳ್ಳೆಯದು ಮಾಡಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. ಯಾವಾಗಲೂ ನೀವು ನನ್ನ ಜೀವನದಲ್ಲಿ ಇರಿ, ನನ್ನ ನೆರಳಾಗಿ ನನ್ನನ್ನು ಬೆಂಬಲಿಸಿ ಅಂತ ಕಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹಾರೈಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಯಾವಾಗಲೂ ನೋಡಿ, ಈ ವಿಡಿಯೋದಲ್ಲಿ ಬರುವ ಪ್ರತಿಯೊಂದು ಸಂದೇಶ ಕೂಡ ದಾರಿದೀಪವಾಗಿರುತ್ತೆ. ದಿವ್ಯ ಶಕ್ತಿ ಯಾವಾಗಲೂ ನಂಬಿಕೆ ಇದ್ರೆ ಮಾತ್ರ ಇರೋದು. ನಿಮ್ಮ ಜೀವನ ಬದಲಾಯಿಸುವ ಹೊಸ ಮಾಹಿತಿಗಳು ಇನ್ನೂ ಬರ್ತಾ ಇರ್ತವೆ. ಇಂದಿಗೆ ಇಷ್ಟೇ ಆಗಿದೆ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.